ಸರ್, ಈಗ ಉತ್ತಮವಾಗಿರುವಂಥ ರಸ್ತೆ ಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ ಆಗುತ್ತೆ. STR ಅನ್ನೋದು ಮಹತ್ವಾಕಾಂಕ್ಷಿ ಯೋಜನೆ. 96 ಕಿಲೋಮೀಟರ್ಗಳ ರಸ್ತೆ, 96 ಕಿಲೋಮೀಟರ್ಸ್ ದಾಬಾಸ್ಪೇಟೆಯಿಂದ ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ವೇ ಹೊಸಕೋಟೆವರೆಗೂ ರಸ್ತೆ. ಸ್ಪೀಡ್ ಲಿಮಿಟ್ 100 ಕೊಟ್ಟಿದ್ದಾರೆ. ಕೆಲವರು 120, 140, 160 ಹೋಗುವಂಥದ್ದು ಈಗಾಗಲೇ ಕಂಡು ಬಂದಿದೆ. ಇದಕ್ಕೆ ನಾವು ಆಲ್ರೆಡಿ NHA ಪತ್ರವನ್ನು ಬರೆದಿದ್ದೀವಿ. ಡೈರೆಕ್ಟಾಗಿ ಸ್ಪೀಡ್ ಐಡೆಂಟಿಫಿಕೇಶನ್ ಕ್ಯಾಮ್ರಾ, ಸ್ಪೀಡ್ ಡಿಟೆಕ್ಷನ್ ಕ್ಯಾಮ್ರಾ ಹಾಕಿ ಯಾವ ರೀತಿ ಮೈಸೂರು ರೋಡಲ್ಲಿ ಕೆಲವು ಸ್ಟೆಪ್ಸ್ ತಗೊಂಡ್ರು. ಮೈಸೂರು ರೋಡಲ್ಲಿ ಫಸ್ಟ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗಿದ ತಕ್ಷಣ ಆ ಎಲ್ಲ ಸ್ಟೆಪ್ಸನ್ನು ತೊಗೊಬೇಕು ಮತ್ತು ಅತಿಯಾದ ಸ್ಪೀಡಿಂಗನ್ನು ಕಮ್ಮಿ ಮಾಡಬೇಕು ಮತ್ತು ಎಲ್ಲ U-ಟರ್ನ್ಸನ್ನು ಸ್ಟಾಪ್ ಮಾಡಿ ಅಂಡರ್ ಪಾಸ್ಗಳನ್ನು ಮಾಡಬೇಕು. ಯಾಕೆಂದರೆ ಕೆಲವು ಈಗ ಮೆಣಸಿ ಗೇಟು ನಮ್ಮ ದೊಡ್ಡಾಪುರದಲ್ಲಿ ಕನಿಷ್ಠ ಅಂದರೂ ಸ್ಥಳೀಯರಿಗೆ ಗೊತ್ತಿರುತ್ತೆ 40-50ಕ್ಕೂ ಅಧಿಕ ಆಕ್ಸಿಡೆಂಟ್ಗಳು ಇವತ್ತಾಗಿದೆ. ಆಮೇಲೆ ಸ್ಪೀಡ್ ಏನಾಗುತ್ತೆ, 120 ಸ್ಪೀಡಲ್ಲಿ ಬರೋವಾಗ 2 ಕಿಲೋಮೀಟರ್ ದೂರದಲ್ಲಿರೋ 1 ನಿಮಿಷದಲ್ಲಿ ದಾಟ್ಬಿಡ್ತಾರೆ. ಸುಮ್ಮನೆ ನೀವು ರ್ಯಾಂಡಮ್ ಆಗಿ ತಗೊಂಡ್ರೆ ಅಂದರೆ 120 ಸ್ಪೀಡ್ ಅಂದರೆ 1 ನಿಮಿಷಕ್ಕೆ 2 ಕಿಲೋಮೀಟರ್ ಹೋಗ್ತಾ ಇರ್ತಾರೆ. ಆ ಸ್ಪೀಡಾಗಿದ್ದಾಗ ರೋಡ್ ದಾಟೋಂಗೂ ಕಾಣಿಸಲ್ಲ. 2 ಕಿಲೋಮೀಟರ್ ಇದ್ದೇ ಇರುವಂಥ ಗಾಡಿ ಎಲ್ಲಿ ಕಾಣಿಸುತ್ತೆ ನಮ್ಗೆ? ಅರ್ಧ ಕಿಲೋಮೀಟರ್ ಕಾಣಿಸಲ್ಲ ಕಣ್ಣಿಗೆ. ಇರೋದ್ರಿಂದ ಸ್ಪೀಡು ತೊಂದರೆ ಇದೆ, ಅದನ್ನು ಸರಿ ಮಾಡಬೇಕು. ನಾನಂತೂ ತಾಲೂಕಿನ ಜನತೆ ಪರವಾಗಿ, ಜಿಲ್ಲೆಯ ಜನತೆ ಪರವಾಗಿ ಟ್ರಾಮಾ ಕೇರ್ ಸೆಂಟರ್ ಕೇಳಿ ಸಾಕಾಗಿದೆ. ಆಕ್ಸಿಡೆಂಟ್ ಆಗೋದಕ್ಕೆ ಸರ್ಕಾರ ಅಟ್ಲೀಸ್ಟು ಇಮಿಡಿಯೇಟ್ ಟ್ರಾಮಾ ಕೇರ್ ಮಾಡಬೇಕಾಗತ್ತೆ. ಇವಾಗ ಸರ್ಕಾರ ನಮ್ಗೆ 20 ಗುಂಟೆ ಜಾಗ ಬೆಳಂಗಳದಲ್ಲಿ ನಾನು ಸ್ಯಾಂಕ್ಷನ್ ಮಾಡಿಸಿ ಡಾಕ್ಟರ್ಸ್ ಫಾರ್ ಯು ಸಂಸ್ಥೆ ವತಿಯಿಂದ 30 ಬೆಡೆಡ್ ಟ್ರಾಮಾ ಕೇರ್ ಸೆಂಟರನ್ನು ಬೆಳಂಗ್ಲ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಮತ್ತು 50 ಬೆಡೆಡ್ ಕ್ರಿಟಿಕಲ್ ಕೇರ್ ಯೂನಿಟ್ ನಮ್ಮ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಈಗಾಗಲೇ ನಿರ್ಮಾಣ ಆಗ್ತಿದೆ. ಇನ್ನೇನು ಫಿನಿಶಿಂಗ್ ಹಂತಕ್ಕೆ ಬಂದಿದೆ. ಇದು ಮೆಡಿಕಲಿ ನಾವು ತಗೊಂಡಿರೋಂಥ ಸ್ಟೆಪ್ಸ್ ನಮ್ಮ ತಾಲೂಕಲ್ಲಿ. ಆದರೆ ಖಂಡಿತವಾಗ್ಲೂ ನೀವು ಹೇಳಿದ ರೀತಿಯಲ್ಲಿ ಸ್ಪೀಡನ್ನು ಕಟ್ ಮಾಡಲಿಕ್ಕೆ ಮತ್ತು ಸ್ಪೀಡಿಂಗನ್ನು ಕಟ್ ಮಾಡಲಿಕ್ಕೆ, ಯಾಕಂದರೆ ಸ್ಪೀಡು 100 ಕಿಲೋಮೀಟರ್ ಬಿಡಲೇಬೇಕಾಗುತ್ತೆ. ಇವತ್ತು ಎಲ್ಲ ಕಡೆ ಅದೇ ಆಗಿದೆ. ಆದರೆ ಯಾವ ರೀತಿ ಮೈಸೂರು ರೋಡಲ್ಲಿ ಓವರ್ ಸ್ಪೀಡಿಂಗನ್ನು ಕಟ್ ಮಾಡಲಿಕ್ಕೆ ಮಾಡಿದ್ರು ಅದನ್ನು ಲಿಮಿಟ್ ಮಾಡಲಿಕ್ಕೆ ಮತ್ತು 17 ಸ್ಕೈ ವಾಕ್ ವಿತ್ 2 ವೀಲರ್ ಆಕ್ಸೆಸ್. 2 ವೀಲರ್ಗಳು ಸಹ ರ್ಯಾಂಪಲ್ಲೇ ಹತ್ತಿ ಸ್ಕೈ ವಾಕಲ್ಲಿ ಇಳಿಯೋಂಗೆ, ಬರೀ ಸ್ಟೆಪ್ಸ್ ಮಾತ್ರ ಅಲ್ಲ. ಇದನ್ನು NHA ವತಿಯಿಂದ ನಮ್ಮ ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಸ್ಟೇಟ್ ಗೌರ್ಮೆಂಟು ಒಂಚೂರು ಸ್ಟೇಟ್ ಹೈವೇ ಇಂಟರ್ಸೆಕ್ಷನ್ಸು ಮತ್ತು ವಿವಿಧ ಈ ನೆಲಮಂಗಲ ರಸ್ತೆ ಆಗ್ಬೋದು, ಬೆಂಗಳೂರು ರಸ್ತೆ ಆಗ್ಬೋದು, ಈ ರಸ್ತೆಗಳಿಗೆ ಸೂಕ್ತವಾದಂಥ ಕ್ರಮವನ್ನು ವಹಿಸಬೇಕು. ಸರ್, ಮಧುರನ ಹೊಸಳ್ಳಿಯಲ್ಲಿ ಸ್ಕೈ ವಾಕ್ ಸ್ಟಾಪ್ ಆಯಿತು, ಕೆಸ್ತೂರು ಗೇಟಲ್ಲಿ ಮಾಡಿದ್ರು, ಅರ್ಧ ವೇಸ್ಟ್ ಆಯಿತು. ಇದಕ್ಕೇನು ಸರ್? ವೇಸ್ಟ್ ಆಯಿತು ಅಂತಲ್ಲ, ಅಂಡರ್ ಪಾಸ್ಗೂ ಸ್ಕೈ ವಾಕು ಡಿಸ್ಟೆನ್ಸ್ ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಮಾಡ್ತೀವಿ ಅನ್ನೋದಲ್ಲ. ಈ ಉದಾಹರಣೆಗೆ ಬೆಳಂಗ್ಲದ ಹತ್ರ ಅಜ್ಜಿನಕಟ್ಟೆ ಬಾರೆ ಇಲ್ಲ, ಮಧುರನ ಹೊಸಳ್ಳಿಗೆ ಎಕ್ಸಾಂಪಲ್ ಕೇಳ್ರಿ, ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ. ಅಜ್ಜಿನಕಟ್ಟೆ ಬಾರೆ, ಅಜ್ಜಿನಕಟ್ಟೆಯಲ್ಲಿ ನಿಮ್ಗೆ ಎಷ್ಟು ಮನೆಗಳಿದ್ದಾವೆ? ಅವ್ರಿಗೆ 100% ಅಲ್ಲಿ ರ್ಯಾಂಪ್ ಬೇಕಾಗುತ್ತೆ. ಅಜ್ಜಿನಕಟ್ಟೆಯಿಂದ ಬೆಳಂಗ್ಲದವರೆಗೂ ಹೋಗಿ ಅಂಡರ್ ಪಾಸಲ್ಲಿ ಹೋಗೋಕ್ಕಾಗಲ್ಲ. ಬೆಳಂಗ್ಲ ಶಾಲೆ ಮುಂದೆ ನಾವೊಂದು ಸ್ಕೈ ವಾಕ್ ಮಾಡಿದ್ದೀವಿ. ಏನಕ್ಕೆ? KPS ಶಾಲೆ PUCವರೆಗೂ ಇದ್ದಾರೆ. ಬಸ್ ಸ್ಟಾಪ್ಗೆ ಆ ಕಡೆ ಈ ಕಡೆ ಹತ್ತಬೇಕು. ಈ ರೀತಿ ಉಲ್ಕುಂಟೆಯಿಂದ ಹಿಡಿದು ನಮ್ಮಲ್ಲಿ ಮಾಡ್ತಾ ಇದ್ದೀವಿ. 2-3 ಕಡೆ ಕೆಸ್ತೂರಲ್ಲಿ ಅವ್ರು ನಿಲ್ಲಿಸಿದ್ರು. 500 ಮೀಟರ್ ನಮಗೆ ರ್ಯಾಂಪ್ ಬೇಕಿಲ್ಲ, ಇಲ್ಲಿ ಅಂಡರ್ ಪಾಸ್ ಇಲ್ಲೇ ಇದೆ. ಅಂಡರ್ ಪಾಸ್ ಹತ್ರನೇ ನೀವು ರ್ಯಾಂಪ್ ಕೊಟ್ಟರೆ ಏನು ಪ್ರಯೋಜನ? ಅದನ್ನ ಅಟ್ಲೀಸ್ಟ್ ಬೇರೆ ಕಡೆ ಮಾಡಿ. ಯಾಕಂದರೆ ಇದು 1.5 ಕೋಟಿ ವೆಚ್ಚ. ಸುಮ್ಮನೆ ಕಮ್ಮಿ ದುಡ್ಡಲ್ಲ. 17ಕ್ಕೂ 1.5 ಕೋಟಿ ವೆಚ್ಚದಲ್ಲಿ ನಿಲ್ಲಿಸಿ ಅಂತೇಳಿ ರೈತರು ಮೆಣಸಿ ಗೇಟಲ್ಲಿ ಹಾಕಿ ಅದನ್ನ ಅಂತಾರೆ. ಮೆಣಸಿ ಗೇಟಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗಿರೋದ್ರಿಂದ ಮಧುರನಹೊಸಳ್ಳಿ ಗೇಟಲ್ಲಿ ಇರುವಂಥದ್ದು ಇನ್ನೊಂಚೂರು ಅದೇ ನಾನು ಹೇಳಿದ್ನಲ್ಲ, ನಾರ್ನಹಳ್ಳಿ ಬಾರೆ ಬಿಟ್ಟು ಮುಂದಕ್ಕೆ ಅಜ್ಜಿನಕಟ್ಟೆ ಹತ್ರ ಹಾಕಿ ಅಂತ ಹೇಳಿ ರಿಕ್ವೆಸ್ಟ್ ಬಂದಿರೋಂಥದ್ದು. ಅದನ್ನು ಮಾಡೋಂಥ ಕೆಲಸ ಮಾಡ್ತೀವಿ. ಮತ್ತೆ ಸರ್, ಈಗ SR ವಿಶ್ವನಾಥ್ ಪ್ಲಸ್ ಒಂದು ಕಡೆ SR ವಿಶ್ವನಾಥ್ ಇನ್ನೊಂದು ಕಡೆ ಕೇಸ್ ಈ ಗುದ್ದಾಟ, ಪೊಲಿಟಿಕಲ್ ಗುದ್ದಾಟ, ಇದರಿಂದ ಡ್ಯಾಮೇಜ್, ಈ ಪಾರ್ಟಿ ಡ್ಯಾಮೇಜ್ ಆಗ್ತದೆ. ಯಾವುದೇ ರೀತಿಯಾದಂಥ ಗುದ್ದಾಟ ಇಲ್ಲ. ಒಂದು ಮೀಟಿಂಗಲ್ಲಿ ನಮ್ಮ ರಾಜ್ಯದ ನಾಯಕರು ಮತ್ತು ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಸೇರಿ ನಮ್ಮ ಸಂಸದರನ್ನ ಮತ್ತು ನಮ್ಮ ನಾಯಕರಾಗಿರುವಂಥ ವಿಶ್ವಣ್ಣವ್ರನ್ನ ಒಂದು ಸಭೆ ಮಾಡಿದ್ರೆ ಎಲ್ಲ ಸರಿ. ಅದೊಂಚೂರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಅಲ್ಲಿ ಇಲ್ಲಿ ಬಡದಾಟ ಯಾವ ಪಾರ್ಟಿಯಲ್ಲಿಲ್ಲ ಹೇಳಿ. CM DCM ಇಷ್ಟು ಕಿತ್ತಾಡುವಾಗ ಜಸ್ಟ್ ಒಬ್ಬರು MLA MP ಸಣ್ಣ ಇದ್ದೇ ಇರ್ತಾವೆ. ಮನಸ್ತಾಪಗಳು ನಮಗೂ ಕೌನ್ಸಿಲರ್ಗಳಿಗೂ ಇರ್ತಾವೆ. ಒಂದೊಂದ್ಸತಿ ರೀತಿ ಇದ್ದೇ ಇರ್ತವೆ. ಏನು ಮಾಡೋಕ್ಕಾಗಲ್ಲ. ಸರ್, ಡೊಬ್ಲಾಪುರ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂಗೆ ನಾನು ಯಾವತ್ತೂ ಅಡ್ಡಿಪಡಿಸಿಲ್ಲ. ಬೇಕಾದ್ರೆ ಹಣೆ ಧರ್ಮಸ್ಥಳಕ್ಕೆ ಬಂದು ಹಣೆ ಬೇಕಾದ್ರು ಮಾಡಿ ಅಂತ ಮಾಜಿ ಶಾಸಕರು. ಈಗ 5 ವರ್ಷ ನನಗೆ ಅವಕಾಶ ಕೊಟ್ಟಿದ್ದಾರೆ ಜನ. ಓಟ್ ಹಾಕಿದ್ರೆ 5 ವರ್ಷ ಕೆಲಸ ಮಾಡೋಕ್ಕೆ, ಅವ್ರಿಗೆ 10 ವರ್ಷ ಕೆಲಸ ಮಾಡೋಕ್ಕೆ ಕೊಟ್ಟಿದ್ರು. ಯಾವುದೇ ಮಾಜಿ ಶಾಸಕರ ಬಗ್ಗೆ ಧೀರಜ್ ಗುಂಡರಾಜು ಮಾತಾಡಲ್ಲ. ಯಾವುದೇ
ಮಾಜಿ ಶಾಸಕರ ಬಗ್ಗೆ ಸಿದ್ಲಿಂಗಪ್ಪ ಅವ್ರ ಕಾಲದಿಂದ ಹಿಡಿದು ಸಿದ್ಲಿಂಗಪ್ಪ ಅವ್ರ ಕಾಲದಿಂದ ಹಿಡಿದು ಜಾಲಪ್ಪ ಅವ್ರ ಕಾಲದಿಂದ ಹಿಡಿದು ರಾಮೇಗೌಡರ ಕಾಲದಿಂದ ಹಿಡಿದು ಗಂಟಗನಹಳ್ಳಿ ಕೃಷ್ಣಪ್ಪಣ್ಣ ಅವ್ರ ಕಾಲದಿಂದ ಹಿಡಿದು ಆರ್ ಜಿ ಸಾಹೇಬ್ರ ಕಾಲದಿಂದ ಹಿಡಿದು ನರಸಿಂಹಸ್ವಾಮಿಗಳ ಕಾಲದಿಂದ ಹಿಡಿದು ಮಾಜಿ ಶಾಸಕರ ಕಾಲದವರೆಗೂ ಕೆಲಸ ಆಗಿದೆ. ಆ ಕೆಲಸನೇ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾನೇ ಹೊಸ್ದಾಗಿ ಏನೋ ಹುಟ್ಟಾಕಕ್ಕೆ ನಾನೇನು ಸ್ವಾಮಿ ನಿತ್ಯಾನಂದ ಅಲ್ಲ. ಸ್ವಂತ ದೇಶ ಕಟ್ಬಿಟ್ಟು ಸ್ವಂತ ಕರೆನ್ಸಿ ಮಾಡಲಿಕ್ಕೆ ಕೈಲಾಸ ಕಟ್ಟಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನಾನು ದೊಡ್ಡಬಳ್ಳಾಪುರನ್ನೇ ಅಭಿವೃದ್ಧಿ ಮಾಡಬೇಕು. ಅದರಲ್ಲಿ ಏನು ಬೇಕು ಅದನ್ನು ಮಾಡ್ತೀನಿ. ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಏನಾದರೂ ಅವ್ರು ನನ್ನ ಪ್ರತಿಸ್ಪರ್ಧಿಯಾಗಿ ಟಿಕೆಟ್ ತಗೊಂಬಂದರೆ ನನಗಿರೋಂಥ ಮಾಹಿತಿಗಳು ಬೇರೆ ಇದ್ದಾವೆ. ಅದನ್ನು ಪಾಪ ಸಾರ್ವಜನಿಕ ವಲಯದಲ್ಲಿ ನಾನು ಮಾತಾಡಲ್ಲ. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾನು ಇನ್ನೂ ಆಗಿಲ್ಲ. 10 ವರ್ಷ ಶಾಸಕರಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ವರ್ಸಸ್ ನನ್ನ ಕೆಲಸ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಎಲೆಕ್ಷನ್ ಟೈಮ್ ಬರ್ತೀನಿ, 6 ತಿಂಗಳಿದ್ದಾಗ ಮಾತಾಡೋಣ ಅಂತ. ದೇವರನ್ನು ರಾಜಕೀಯದ ದೇವರ ಬಗ್ಗೆ ಅತಿ ಹೆಚ್ಚು ವಿಶ್ವಾಸ ಇರುವಂಥ ಯಾವುದಾದ್ರೂ ವ್ಯಕ್ತಿಯಲ್ಲಿ ನಾನು ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ. ನಾನು MLA ಆಗಿದ್ದೀನಿ. ನನಗೆ ಯೋಗ್ಯತೆ ಅರ್ಹತೆ ಕೊಟ್ಟಿದ್ದಾರೆ ಅಂದರೆ ದೇವ್ರ ಮೇಲೆ ಹಣ ಪ್ರಮಾಣ ಮಾಡಿದ್ರೆ ಬರುವಂಥ ಕೆಲಸಗಳು ಅಂತಿಂತವಲ್ಲ. ಹಾಗಾಗಿ ಹಣೆ ಪ್ರಮಾಣದ ವಿಚಾರ ರಾಜಕೀಯದಲ್ಲಿ ನಾನು ತರಕ್ಕೆ ಇಚ್ಛೆ ಪಡಲ್ಲ. ದೇವರಲ್ಲಿ ನಾನು ನಂಬ್ತೀನಿ, ದೇವರ ಕೈ ಮುಗಿತೀನಿ. ನಮ್ಮ ಮನಸ್ಸಾಕ್ಷಿಗಿಂತ ದೊಡ್ಡ ಇನ್ನೊಂದು ದೇವ್ರು ಇಲ್ಲ ಅನ್ನೋಂಥದ್ದು ನಾನು ಇಡೀ ಜಗತ್ತಿಗೆ ಮೋಸ ಮಾಡ್ಬೋದು. ನನ್ನ ಮನಸ್ಸಾಕ್ಷಿಗೆ ನಾನು ಮೋಸ ಮಾಡ್ಕೊಂಬಾರ್ದಲ್ಲ. ಆ ಮನಸ್ಸಾಕ್ಷಿ ಎಲ್ರಿಗೂ ಇರಲಿ. ನಾನು ಮಾಜಿ ಶಾಸಕರ ಬಗ್ಗೆ ಮಾತಾಡಲ್ಲ. ಅವ್ರೇನಾದರೂ ಟಿಕೆಟ್ ತಂದರೆ ಅವ್ರು ಟಿಕೆಟ್ ತಂದಿಂದ ಅವ್ರ ಬಗ್ಗೆ ಮಾತಾಡ್ತಾರೆ. ಸರ್, ಫಸ್ಟ್ ಟಿಕೆಟ್ ತರೋದ್ರ ಬಗ್ಗೆ ಅವರು ಗಮನ ಕೊಡಲಿ. ಆಮೇಲೆ ನೆಕ್ಸ್ಟ್ ಟೈಮು ಚುನಾವಣೆ ಆದಮೇಲೆ ಅಭಿವೃದ್ಧಿ ಬಗ್ಗೆ ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಬೇಕು.